2012 ಒಂದು ರೆಸಲ್ಯೂಷನ್ ಮಾಡಿದ್ವಿ. ಸರ್ಕಾರಿ ಜಾಗ ಇದು ಗ್ರಾಮ ಠಾಣೆಗೆ ಸಂಬಂಧಪಟ್ಟಿದ್ದು ಖಾತೆಗಳಲ್ಲಿ ವಜಾ ಮಾಡ್ಬೇಕಂತ ಹೇಳಿದ್ರೆ ನಾರಾಯಣ ರೆಡ್ಡಿ ಅವ್ರಿಗೆ ನೋಟಿಸ್ ಕೊಟ್ಟು ಮತ್ತೆ ಇನ್ನೊಂದು ಸರಿ ಫ್ರೆಶ್ ಆಗಿ ಮಾಡಿ ಅಂತಂದು ಗ್ರಾಮ ಪಂಚಾಯತಿಗೆ ಆರ್ಡರ್ ಮಾಡಿದ್ರು. ಪೊಲಿಟಿಕಲ್ ಪವರ್ ಇದೆ, ಮಜಲ್ ಪವರ್ಸ್ ಇದೆ, ಮನಿ ಪವರ್ಸ್ ಇದೆ, ಎಲ್ಲ ಇದೆ. ಇದರಿಂದ ಇವ್ರು ಏನು ಬೇಕಾದರೂ ಮಾಡ್ಬೋದು. ಮಂಜುನಾಥ್ ಸರಲ್ಲಿ ಮನವಿ ಮಾಡ್ತೀನಿ, ಈ ಏನು ಅಪೀಲ್ ಇದೆಯೋ ಅದನ್ನು ದಯವಿಟ್ಟು ವಜಾ ಮಾಡಬೇಕು. ಈ ಜಾಗ ಇಂಪಾರ್ಟೆಂಟಾಗಿ ನಮಗಿರ್ಬೇಕು, ನಮ್ಮೂರಿಗೆ ಉಳಿಸ್ಬೇಕು ಅನ್ನೋದು ದೊಡ್ಡ ಹೋರಾಟ ಇದು. ಏನು ನಮ್ಮ ಹಿಂದೆ ಜಮೀನು ಕಾಣಿಸ್ತಾ ಇದೆಯೋ ಜಾಗ ಗ್ರಾಮ ಠಾಣೆಗೆ ಸಂಬಂಧಪಟ್ಟಿದ್ದು, ಅದು 120ಕ್ಕೆ 170 ಅಡಿಗಳುಳ್ಳಂಥ ಜಾಗ. ಸುಮಾರು 20,000 ಅಡಿ ಮೇಲೆ ಇದೆ ಜಾಗ. ಅದು ಸುಮಾರು ಇವತ್ತಿನ ಬೆಲೆ ಒಂದು 10 ಕೋಟಿ ಅಷ್ಟು ಆಗುತ್ತೆ. ಈ ಹಿಂದೆ ಸುಮಾರು ವರ್ಷಗಳಿಂದ ನಮಗೂ ಬಂಡೆ ಬೊಮ್ಸ ನಾರಾಯಣ ರೆಡ್ಡಿ ಅವ್ರಿಗೂ ಕೇಸ್ ನಡೀತಾ ಇತ್ತು. ಕೇಸ್ ನಡೆದಾಗ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನಾವು ಅಷ್ಟೊಂದು ಇದ್ರ ಬಗ್ಗೆ ಗಮನ ವಹಿಸಿರಲಿಲ್ಲ. ಆಮೇಲೆ ಬರ್ತಾ ಇದ್ರ ಬಗ್ಗೆ ಗಮನ ವಹಿಸ್ರಿ. ಇದು ಗ್ರಾಮ ಠಾಣೆಗೆ ಸಂಬಂಧಪಟ್ಟಿದ್ದು, ಊರಿಗೆ ಸೇರಬೇಕಾಗಿದ್ದ ಜಾಗ ಅಂತ ಗೊತ್ತಾದ ಮೇಲೆ ನಾವು ಅನೇಕ ರೀತಿಯ ಅರ್ಜಿಗಳನ್ನು ಕೊಟ್ವಿ. ಇದು ಗ್ರಾಮ ಠಾಣೆಗೆ ಗ್ರಾಮಕ್ಕೆ ಉಳಿಬೇಕಂತಂದೇಳಿ ಪ್ರಯತ್ನ ಪಟ್ವಿ. ಇದ್ರ ಮೇಲೆ ನಾರಾಯಣ ರೆಡ್ಡಿ ಅವರು ಒಂದೇ ಒಂದು ರಿಟ್ ಪಿಟಿಷನ್ ಹಾಕಿದ್ರು. ಯಾವಾಗ 2017ರಲ್ಲಿ WP 47131 2017 ಒಂದು ರಿಟ್ ಪಿಟಿಷನ್ ಹಾಕಿ 5 ವರ್ಷ ಪೆಂಡಿಂಗ್ ಇತ್ತು. ಯಾವುದು ಆ ಕೋರ್ಟಿಗೆ ಸಂಬಂಧಪಟ್ಟಂತೆ PD ಅವರು ಎಲ್ಲ ಅಬ್ಜೆಕ್ಷನ್ ಹಾಕಿದ್ರು, ಇದು ಸರ್ಕಾರಿ ಗ್ರಾಮ ಠಾಣೆ ಜಾಗನೇ ಅಂತಂದು. ಅದಾದಮೇಲೆ ಏನಾಯಿತು, ಅಲ್ಲಿ ಏನೂ ಡಿಸಿಷನ್ ಆಗಿಲ್ಲ. ಇಮಿಡಿಯೇಟಾಗಿ ಏನು ಮಾಡಿದ್ರು, ಅಪ್ಲಿಕೇಶನ್ ಹಾಕ್ಬಿಟ್ಟು ವಿಡ್ರಾ ಮಾಡ್ಕೊಂಬಿಟ್ರು. ವಿಡ್ರಾ ಆದಮೇಲೆ ಏನಾಯಿತು, ಇಲ್ಲಿ ಅಪೀಲ್ ತಗೊಂಬಿಟ್ರು. ಅದು ಗ್ರಾಮ ಪಂಚಾಯತಿನಲ್ಲಿ ಎಂಡಾರ್ಸ್ಮೆಂಟ್ ಕೊಟ್ಟು 5 ವರ್ಷ ಆದಮೇಲೆ ಇಲ್ಲಿ ವಿಡ್ರಾ ಮಾಡ್ಕೊಂಡು ಅಪೀಲ್ ತಗೊಂಬಿಟ್ರು. ಅಪೀಲಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಸುಮಾರು 1 ವರ್ಷ 2 ವರ್ಷಗಳ ಕಾಲ ಫೈಲೇ ಕಾಣಿಸ್ತಾ ಇರಲಿಲ್ಲ. ಏನು ಇವತ್ತು ಈಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಸಾಹೇಬರು ಅವಾಗ ಅವ್ರು ಇದ್ದಿದ್ದು ಆಕಸ್ಮಿಕವಾಗಿ ಏನಾಯ್ತು ಅಂತಂದು ಗೊತ್ತಿಲ್ಲ. ಯಾವ್ದು ಪ್ರೆಷರ್ ಮೇಲೆ ಮಾಡಿದ್ರೋ ಮತ್ತೊಂದು ಮೇಲೆ ಮಾಡಿದ್ರೋ ಅವ್ರನ್ನ ಅಪೀಲ್ನ ಅಲೋ ಮಾಡಿ ಆಮೇಲೆ ಏನು ಮಾಡಿದ್ರು, ನಾವು ಇದು ತಿರ್ಗಾ ಮತ್ತೆ ಗ್ರಾಮ ಪಂಚಾಯತಿಯಿಂದ ಒಂದು ರೆಸಲ್ಯೂಷನ್ ಮಾಡಿಲ್ಲ, ಇದು ಸರ್ಕಾರಿ ಜಾಗನೇ, ಇದು ಗ್ರಾಮ ಠಾಣೆಗೆ ಸಂಬಂಧಪಟ್ಟಿದ್ದು, ಇದು ಉಳಿಲೇಬೇಕಂತಂದೇಳಿ ಮತ್ತೆ ಇನ್ನೊಂದು ಸರಿ ಮನವಿ ಮಾಡಿದ್ವಿ ಗ್ರಾಮ ಪಂಚಾಯತಿ ಮುಖಾಂತರ ರೆಸಲ್ಯೂಷನ್ ಮಾಡಿ. ಅದ್ರ ಮೇಲೆ ಏನು ಮಾಡಿದ್ರು, ರೀಕಾಲ್ ಮಾಡಿದ್ರು ಅವರು ಆರ್ಡ್ರನ್ನ. ರೀಕಾಲ್ ಮಾಡಿಬಿಟ್ಟು ಕೇಸ್ ನಡೀತು. ಒಂದು ಕೇಸ್ 2 ಕೇಸ್ಗಿದ್ರು, ಆಮೇಲೆ ಟ್ರಾನ್ಸ್ಫರ್ ಆದರು. ಅದಾದ ನಂತರ ಅರ್ಜಿದಾರರು ಅವ್ರು ಇರೋ ಗಂಟ ಕೇಸ್ ನಡೆಯೋರ್ಗು ಇದ್ದರು. ಅವ್ರು ಟ್ರಾನ್ಸ್ಫರ್ ಆಗಿದ ತಕ್ಷಣ ಹೈಕೋರ್ಟ್ಗೆ ಹೋದರು. WP 23645/21ನಲ್ಲಿ ರಿಟ್ ಹಾಕಿದ್ರು. ರಿಟ್ ಆದಮೇಲೆ ತಕ್ಷಣ ಏನು ರೀಕಾಲ್ ಮಾಡಿದ್ರು ಅದಕ್ಕೆ ಸ್ಟೇ ಆಯಿತು. ಸ್ಟೇ ಆಗಿದ ತಕ್ಷಣ ಏನಾಯಿತು, ಅದು ಮತ್ತೆ ಪೆಂಡಿಂಗ್ ಆಯಿತು. ಕೋರ್ಟಲ್ಲಿ ಸ್ಟೇ ಆಯಿತು. ಆಮೇಲೆ ಕೋರ್ಟಲ್ಲಿ ಗ್ರಾಮ ಪಂಚಾಯತಿನೂ ಇದು ಮಾಡಿದ್ರು. ನಾನು ಇನ್ಪ್ಲೀಡಿಂಗ್ ಆಗಬೇಕು ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ನಾನು ಒಂದು 1815/2024 ಒಂದು ರಿಟ್ ಪಿಟಿಷನ್ ಹಾಕಿ ಸ್ಟೇ ಮಾಡಿಸಿದ್ದೆ ಆರ್ಡ್ರನ್ನ. ಮಾಡಿದ್ದ ಆರ್ಡ್ರನ್ನ ಸ್ಟೇ ಮಾಡಿಸಿದ್ವಿ. ಆಮೇಲೆ ನಾವು ಇನ್ಪ್ಲೀಡಿಂಗ್ ಆಗಕ್ಕೆ ಹೋದ್ವಿ. ಇನ್ಪ್ಲೀಡಿಂಗ್ ಹೋದಾಗ ಇವ್ರೇನು ಕೇಳಿದ್ರು, ಜಡ್ಜು ನಿಮಗೆ ರೀಕಾಲ್ ಮಾಡೋದಕ್ಕೆ ಎಲ್ಲಿದೆ ಅವಕಾಶ ಇಲ್ಲ ತೋರಿಸಿ ಅಂತಂದು ಹೇಳಿದ್ರು. ಯಾವ ಸೆಕ್ಷನಲ್ಲೂ ಇಲ್ಲ ರೀಕಾಲ್ ಮಾಡೋದಕ್ಕೆ. ಒಂದು ಸರಿ ಆರ್ಡ್ರ್ ಆದಮೇಲೆ ಮತ್ತೆ ಮುಂದಿನ ಕೋರ್ಟಿಗೆ ಹೋಗ್ಬೇಕಂತಂದು ಹೇಳಿದ್ರು. ಅದನ್ನೇನು ಮಾಡಿದ್ರು, ಅಲೋ ಮಾಡಿ ಅದರಲ್ಲೇ ನಮಗೆ ಅವಕಾಶ ಕೊಟ್ಟರು ಗ್ರಾಮ ಪಂಚಾಯತಿಗೆ, ನೀವು ರಿಟ್ ಹಾಕಿ ಅಂತಂದು. ಮತ್ತು ರಿಟ್ ಪಿಟಿಷನ್ನು ಗ್ರಾಮ ಪಂಚಾಯತಿಯಿಂದ 3711/24 ರಿಟ್ 25ಗೆ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ. ಆ ರಿಟ್ ಪಿಟಿಷನ್ನು ಮತ್ತು ನಾನು ಹಾಕಿದ್ದು 1815 2 ಕ್ಲಬ್ ಮಾಡಿ ಒಂದು ಆರ್ಡ್ರ್ ಮಾಡಿದ್ರು ಹೈಕೋರ್ಟಲ್ಲಿ. ಅವ್ರೇನು ಆರ್ಡ್ರ್ ಮಾಡಿದ್ರು ಅದನ್ನು ವಜಾ ಮಾಡಿ ಮತ್ತೆ ಫ್ರೆಶ್ ಆಗಿ ನಾರಾಯಣ ರೆಡ್ಡಿ ಅವ್ರಿಗೆ ನೋಟಿಸ್ ಕೊಟ್ಟು ಮತ್ತೆ ಇನ್ನೊಂದು ಸರಿ ಫ್ರೆಶ್ ಆಗಿ ಮಾಡಿ ಅಂತಂದು ಗ್ರಾಮ ಪಂಚಾಯತಿಗೆ ಆರ್ಡ್ರ್ ಮಾಡಿದ್ರು. 2012 ಒಂದು ರೆಸಲ್ಯೂಷನ್ ಮಾಡಿದ್ವಿ. ಇದು ಸರ್ಕಾರಿ ಜಾಗ, ಇದು ಗ್ರಾಮ ಠಾಣೆಗೆ ಸಂಬಂಧಪಟ್ಟಿದ್ದು, ಖಾತೆಗಳಲ್ಲಿ ವಜಾ ಮಾಡ್ಬೇಕಂತ ಹೇಳಿದ್ವಿ. ಇದನ್ನು ಯಾರೂ ಚಾಲೆಂಜ್ ಮಾಡಿರಲಿಲ್ಲ. ಅದು ಇದುವರೆಗೂ ಚಾಲೆಂಜ್ ಮಾಡಿಲ್ಲ. ಆ ರಿಟ್ ಪಿಟಿಷನ್ ಅವ್ರ ಆರ್ಡ್ರಲ್ಲೂ, ಹೈಕೋರ್ಟ್ ಆರ್ಡ್ರಲ್ಲೂ ಬಂದಿದೆ. ಅದು ಏನು ನಾವು ರೆಸಲ್ಯೂಷನ್ ಮಾಡಿದ್ವು ಅದನ್ನು ಯಾರೂ ಚಾಲೆಂಜ್ ಮಾಡಿರಲಿಲ್ಲ. ಇವಾಗೂ ಅದನ್ನು ಚಾಲೆಂಜ್ ಮಾಡಿಲ್ಲ. ಅದಾಯಿತು. ಗ್ರಾಮ ಪಂಚಾಯತಿಗೆ ಬಂದಮೇಲೆ ಎಲ್ಲ ಒಟ್ಟಾಗಿ ಏನು 36 ಜನ ಮೆಂಬರ್ಸ್ ಇದ್ದಾರೆ. ಒಟ್ಟಾರೆ ಒಂದು ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡಿ ಗ್ರಾಮ ಠಾಣೆಗೆ ಉಳಿಬೇಕಂತಂದೇಳಿ ರೆಸಲ್ಯೂಷನ್ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರು ಏನು ದಾಖಲೆ ಇದ್ವು ಎಲ್ಲ ಬೋಕಸ್ ದಾಖಲೆಗಳೆಲ್ಲ ವಜಾ ಮಾಡಿ ನಾವು ಗ್ರಾಮ ಠಾಣೆಗೆ ಇದು ಮಾಡಿದ್ವಿ. ಅದನ್ನು ಸಂಬಂಧಪಟ್ಟಂತೆ ರೆಸಲ್ಯೂಷನ್ ಆದಮೇಲೆ ಇಒಗೂ ರೆಫರ್ ಮಾಡಿದ್ವಿ. ಅವರು ಆರ್ಡರ್ ಮಾಡಿದ್ರು, ನೀವೇನು ಕಾನೂನು ಕ್ರಮ ತಗೊಂಡಿದ್ರು ಅದರಂತೆ ದಾಖಲೆ ಮಾಡಿ ಅಂತ ಹೇಳಿದ್ರು. ಅದರಂತೆ ಮಾಡಿದ್ವಿ. ಮತ್ತೆ ಅಪೀಲ್ ಆಗಿಬಿಟ್ಟಿದ್ದಾರೆ. ಅಪೀಲ್ ನಂಬರ್ 3/3/26/25 ಹಾಕಿದ್ದಾರೆ. ಅದರಲ್ಲಿ ನಾನು ಈವರೆಗೆ ಮನವಿ ಮಾಡೋದಿಷ್ಟೇ. ಈಗಾಗಲೇ ನಿಮ್ಗೆ ಹಿಂದೆ ಏನಾಗಿದೆ ಎಲ್ಲ ಗೊತ್ತಿದೆ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಮುಂದೆ ಏನಾಗಬೇಕು ಅನ್ನೋದು ನಿಮಗೂ ಗೊತ್ತಿದೆ. ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಈಗ ಹೊಸದಾಗಿ ನಮಗೇನಾಗಿದೆ ಅಂದರೆ, ಈ ಜಾಗ ಹೆಂಗೆ ಬಂತು ಅನ್ನೋದು ಒಂದು ಪ್ರೂಫ್ ಬೇಕಾಗಿತ್ತು. 1982ನಲ್ಲಿ ಈ ಕ್ಷೇತ್ರದ ಶಾಸಕರು ಒಂದು ಅರ್ಜಿ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ. ಗ್ರಾಮಸ್ಥರು ಮನವಿ ಮಾಡಿದ್ದಾರೆ,
ಇದು ನೀರು ಇರ್ತಕ್ಕಂಥ ಜಾಗ, ಇಲ್ಲಿ ಮನೆಗಳಿಂದ ವಾಸ ಮಾಡೋಕ್ಕೆ ಯೋಗ್ಯ ಇಲ್ಲ. ಇವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಆ ಜಾಗನ ಗ್ರಾಮ ಠಾಣೆಗೆ ಸುಪರ್ದಿಗೆ ತಗೊಳ್ಳಿ ಅಂತಂದೇಳಿ ಒಂದು ಲೆಟ್ರನ್ನು ತಹಶೀಲ್ದಾರ್ ಕೊಟ್ಟಿದ್ದಾರೆ. ತಹಶೀಲ್ದಾರ್ಗೆ ಲೆಟ್ರ್ ಕೊಟ್ಟಿರೋದು ಅದು ಇವರೇ ನಮ್ಮ ತಂದೆಯವರೇ ಕೊಟ್ಟಿರೋದು. ಇದು ಅದ್ರ ಮೇಲೆ ಏನು ಮಾಡಿದ್ದಾರೆ ಇವರು, ತಹಶೀಲ್ದಾರ್ಗೆ ಲೆಟ್ರ್ ಕೊಟ್ಟಿರೋದ್ರ ಮೇಲೆ ತಹಶೀಲ್ದಾರ್ ಏನು ಮಾಡಿದ್ದಾರೆ, ಲೋಕಲ್ ಇಒಗೂ ಮತ್ತು RIಗೂ ಮತ್ತು VAಗೆ ರೆಫರ್ ಮಾಡಿ ಇದು ವಾಸ್ತವಾಂಶ ವರದಿ ಕೊಡಿ ಅಂತ ಕೇಳಿದ್ದಾರೆ. ಆ ವರದಿ ಮೇಲೆ ಇವರು ಲೆಟ್ರ್ ಕೊಟ್ಟಿದ್ದಾರೆ. ಹೌದು ಇದು ಹಳ್ಳ ಇದೆ, ನೀರು ತುಂಬ್ಕೊಂತೈತೆ ಅಂತಂದೇಳಿ ಅದ್ರ ಮೇಲೆ ಅವ್ರು ಏನು ಮಾಡಿದ್ದಾರೆ, ಬೇರೆ ಕಡೆ ಸ್ಥಳಾಂತರ ಮಾಡಿ ಇದನ್ನು ಸರ್ಕಾರಿ ಜಾಗ ಅಂತಂದು ಇದು ಮಾಡೋದಕ್ಕೆ ಹೇಳಿ ಮಾಡಿದ್ದಾರೆ. ಈಗ ಸದ್ಯಕ್ಕಿನ ಪರಿಸ್ಥಿತಿ ಇಒ ಮುಂದೆ ಅಪೀಲ್ ಹಾಕ್ಕೊಂಡಿದ್ದಾರೆ. ನಾವು ಇನ್ಪ್ಲೀಡಿಂಗ್ ಹಾಕಿದ್ದೀವಿ, ನಮ್ಮನ್ನು ಇನ್ಪ್ಲೀಡ್ ಮಾಡಬೇಕು. ಹೌದು, ನಾವು ಇನ್ಪ್ಲೀಡಿಂಗ್ ಮಾಡಿದ್ದೀವಿ. ಇಲ್ಲ ಸ್ವಾಮಿ, ನಮ್ಮ ಕುಟುಂಬದವ್ರು ಇದು ಸರ್ಕಾರಕ್ಕೆ ಬಿಟ್ಟಿರೋದು, ಇದು ಹೌದು ಸರ್ಕಾರಕ್ಕೆ ಉಳಿಸ್ಬೇಕಂತಂದೇಳಿ ನಮ್ಮನ್ನು ಇನ್ಪ್ಲೀಡ್ ಮಾಡ್ಬೇಕಂತಂದೇಳಿ ನಾವು ಒಂದು ಇದನ್ನು ಮಾಡಿದ್ದೀವಿ. ನೋಡಿ, ಇದು 53/80 ಇದು 89-90ರಲ್ಲಿ ಅಲ್ಲಿ ಆರ್ಡ್ರ್ ಕಾಪಿ ಸಮೇತ ಇಲ್ಲಿ ಇದು ಮಾಡವ್ರೆ. ಈ ಕಡೆ ಇದರಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ಇದ್ರ ಪ್ರಕಾರ ಅವತ್ತು ಆದೇಶ ಆಗಿದೆ. ಅದು ಆದೇಶದ ಪ್ರಕಾರ ಇದು ಸರ್ಕಾರಕ್ಕೆ ಗ್ರಾಮ ಠಾಣೆಗೆ ಇರಬೇಕು ಅಂತಂದೇಳಿ ಅವತ್ತು ನಮ್ಮ ಹಿರಿಯರು ಆದೇಶ ಮಾಡಿ ಆ ಹಿರಿಯರು ಕೋರ್ಕೊಂಡಿರ್ತಕ್ಕಂಥ ಪ್ರಕಾರ ಅವ್ರು ಮಾಡಿದ್ದಾರೆ. ಇಒ ಮುಂದೆ ಈಗ ಅಪೀಲ್ ಹಾಕ್ಕೊಂಡಿದ್ದಾರೆ. ತಾವು ದಯವಿಟ್ಟು ನಾನು ಇಷ್ಟನ್ನೇ ಕೇಳ್ಕೊಳೋದು, ನಮ್ಮನ್ನು ಇನ್ಪ್ಲೀಡ್ ಮಾಡಬೇಕು ಅದರಲ್ಲಿ. ಕಾರಣ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರಿಗೆ ಪೊಲಿಟಿಕಲ್ ಪವರ್ ಇದೆ, ಮಜಲ್ ಪವರ್ಸ್ ಇದೆ, ಮನಿ ಪವರ್ಸ್ ಇದೆ, ಎಲ್ಲ ಇದೆ. ಇದರಿಂದ ಇವ್ರು ಏನು ಬೇಕಾದರೂ ಮಾಡ್ಬೋದು. ಯಾಕೆಂದರೆ ಇಲ್ಲಿ ನೋಡಿ, ಈ ಮರ ಸುಮಾರು ವರ್ಷಗಳಿಂದ ನಾನು ಹಾಕಿರೋ ಮರ ಅಂತಲಲ್ಲ, ನಮ್ಮ ಅಪ್ಪನ ಹಾಕಿರೋದಲ್ಲ, ನಮ್ಮ ತಾತನವರು ಮುತ್ತಾತನವರು ಹಾಕಿರ್ತಕ್ಕಂಥ ಮರ. ದೇವಸ್ಥಾನವೂ ಹಂಗೆ ಇದೆ, ಅಂಗನವಾಡಿ ಇದೆ, ಬೋರ್ವೆಲ್ಗಳಿದ್ದಾವೆ ಈ ಜಾಗದಲ್ಲಿ, ಕುಡಿಯೋಕ್ಕೆ ನೀರು ಹೋಗ್ತಾ ಇದೆ, ಎಲ್ಲ ಇದೆ. ಇಲ್ಲಿ ಊರಿಗೆ ಇದನ್ನು ಬಿಟ್ಟರೆ ಬೇರೆ ಎಲ್ಲೂ ಜಾಗ ಇಲ್ಲ. ಅದರಿಂದ ನಾನು ಕೇಳೋದಿಷ್ಟೇ, ನಿಮ್ಮನ್ನು ನಾವು ಜಾಸ್ತಿ ಈಗಾಗಲೇ ಎಷ್ಟೋ ಸರಿ ಮನವಿ ಮಾಡಿದ್ವಿ. ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇಒ ಸಾಹೇಬ್ರಿಗೆ, ದಯವಿಟ್ಟು ಆದಷ್ಟು ಬೇಗ ನಮ್ಮನ್ನು ಇನ್ಪ್ಲೀಡ್ ಮಾಡಬೇಕು. ಯಾಕಂದರೆ ನಮಗೂ ರೈಟ್ಸ್ ಇದೆ. ನಮ್ಗೆ ರೈಟ್ಸ್ ಇದೆ ಅಂದರೆ ನೀವು ದಾಖಲೆ ಹಾಕಿದ್ದೀವಿ ನಾವು ಇನ್ಪ್ಲೀಡಿಂಗ್, ನೀವು ಅದನ್ನು ಪರಿಶೀಲನೆ ಮಾಡಿ. ಅವರು 6 ತಿಂಗಳಾಗಿದೆ, ನಾವು ಹಾಕಿರೋ ಇನ್ಪ್ಲೀಡಿಂಗ್ ಇನ್ನೂ ಅಬ್ಜೆಕ್ಷನ್ ಹಾಕಿಲ್ಲ ಅವರು. ಅವ್ರು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ತಾವೇ ಬಂದಿದ್ದೀರ, ಹಿಂದೆ ಎಲ್ಲ ಏನಾಗಿದೆ ನಿಮಗೂ ಗೊತ್ತಿದೆ. ಅದರಿಂದ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇಲ್ಲಿ ವಜಾ ಮಾಡಿ ಈ ಗ್ರಾಮಕ್ಕೆ ಉಳಿಸ್ಬೇಕು. ಮತ್ತು ಇದಕ್ಕೆ ಕಾಂಪೌಂಡ್ ಹಾಕಿ ಕೊಡಬೇಕು. ಗ್ರಾಮ ಪಂಚಾಯತಿನವರು PDOನವರು ಇದನ್ನು ಪರಿಶೀಲನೆ ಮಾಡಿ ಕಾಂಪೌಂಡ್ ಹಾಕಿ ಮತ್ತು ಇದನ್ನು ಬಂದೋಬಸ್ತ್ ಮಾಡಬೇಕು. ಮತ್ತು ಒಂದು 2 ರೆಸಲ್ಯೂಷನ್ ಮಾಡಿದ್ದೀವಿ. ಯಾವುದಕ್ಕೆ ಸ್ಕೂಲ್ಗೆ ಮತ್ತು ಕ್ರೀಡಾಂಗಣಕ್ಕೆ ಎರಡಕ್ಕೂ ಸಂಬಂಧಪಟ್ಟಂಗೆ ಇದನ್ನು ಜಾಗ ಕಾಯ್ದಿರಿಸಿದ್ದೀವಿ. ಅದನ್ನು ಮುಂದುವರಿಸಿ ಅದನ್ನು ಖಾತೆ ಮಾಡಿಕೊಡ್ಬೇಕಂತಂದೇಳಿ ನಾನು ಈ ಗ್ರಾಮಸ್ಥರ ಪರವಾಗಿ ನಾನು ವೈಯಕ್ತಿಕವಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇಒ ಸಾಹೇಬರು ಇದ್ರ ಕಡೆ ಗಮನ ಹರಿಸ್ಬೇಕಂತಂದೇಳಿ ಕೇಳ್ಕೊಳ್ತೇವೆ. ಈಗ ನಾರಾಯಣ ರೆಡ್ಡಿ ಅವರು ಪರ್ಚೇಸ್ ಮಾಡಿದ್ದಾರೆ ಅಂತ ಹಾಕಿದಾರಾ ಅಥವಾ ಸರ್? ಅದು ಪರ್ಚೇಸು ಅಲ್ಲ ಸರ್, ಅವ್ರದ್ದು ಈ ದಕ್ಷಿಣ ಭಾಗದಲ್ಲಿ ಒಂದು ಜಮೀನಿತ್ತು, ಅದು 107 ಸರ್ವೆ ನಂಬರ್ ಅಂತಂದೇಳಿ. ಆ ಸರ್ವೆ ನಂಬರಲ್ಲಿ ಒಂದು ಉಳುಮನೆ ಇತ್ತು. ಆ ಉಳುಮನೆ 92ನಲ್ಲಿ ಒಂದು ಬುಕ್ಕಲ್ಲಿ ಎಂಟ್ರಿ ಇತ್ತು, ರೆವಿನ್ಯೂ ಬುಕ್ಕಲ್ಲಿ. ಏನಂತ ಮನೆ ಅಂತಂದೇ ಎಂಟ್ರಿ ಇರೋದು. ಅದು ಜಮೀನು ಸಮೇತ ಮಾರ್ಕೊಂಬಿಟ್ರು. ಆ ಜಮೀನು ಮಾರಾದ್ಮೇಲೆ ಅದು ಗ್ರಾಮ ಪಂಚಾಯತಿಗಳು ಅಸ್ತಿತ್ವಕ್ಕೆ ಬಂದಾಗ ಆ ಬುಕ್ಕನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟರು. ಆ ಗ್ರಾಮ ಪಂಚಾಯತಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಬುಕ್ ಹಂಗೆ ಉಳ್ಕೊಂಬಂದ್ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು. 1969ನಲ್ಲಿ 61, 62ನಲ್ಲಿ ಯಾರಾದರೂ 9 ಬರೀತಾಯಿದ್ರಾ? ಶಾನ್ಭಾಗರು ಬರೀತಾಯಿದ್ರಾ? ಯಾರೂ ಬರ್ದಿತಾ ಇಲ್ಲ. ಅಂಥದ್ದಕ್ಕೆ ಹೆಂಗೆ ಸೃಷ್ಟಿ ಆಗುತ್ತೆ ಇದೆಲ್ಲ? ಅದನ್ನ ಭಾರಿ ಸೃಷ್ಟಿ ಮಾಡಿ ಇದನ್ನೆಲ್ಲ ಒಂದೇ ಅಲ್ಲಿ ಕೇಸಲ್ಲ, ಇದೊಂದೇ ಕೇಸಲ್ಲ, ಸುಮಾರು ಕೇಸ್ಗಳು ಹಂಗೆ ಆಗಿದ್ದಾವೆ ಅವ್ರ ವಿಚಾರದಲ್ಲಿ. ಅದರಿಂದ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಬರಲಿ ನಮ್ಮೂರು ದೇವಸ್ಥಾನದ ಮುಂದೆ ಕೂತ್ಕೊಂಡು ಹೇಳಿ ಇದು ನನ್ನ ಸ್ವಂತ ಜಾಗ ಅಂತಂದೇಳಿ. ಯಾರಾದರೂ 20-30 ವರ್ಷದಿಂದ ಬಿಡ್ತಾರೆ ಇಷ್ಟೊಂದು ಜಾಗನ? ಯಾರಾದರೂ ಇದ್ದರೆ ಕೊಂಡ್ಕೊಂಡಿದ್ರೆ ಆಗಲಿ, ಮತ್ತೊಂದಿದ್ರೆ ಆಗಲಿ, ಇವರು ಏನು ಮಾಡ್ತಾರೆ ಪ್ರಯತ್ನ, ನಮ್ಗೆ ಯಾರು ವಿರುದ್ಧ ಇರ್ತಾರೋ ಅವ್ರನ್ನ ಕ್ಯಾಚ್ ಮಾಡ್ತಾರೆ, ಅವ್ರನ್ನ ಕರೀತಾರೆ, ಅವ್ರಿಗೇನೋ ಒಂದಷ್ಟು ಹಣ ಕೊಟ್ಟು ಅವ್ರ ಪರವಾಗಿ ಮಾತಾಡ್ತಾರೆ. ಇದನ್ನು ಯಾರು ನಮ್ಮನ್ನು ವಿರೋಧ ಮಾಡಲಿ, ಬೇಕಾದ್ರೆ ನನ್ನ ಒಬ್ಬನ ಚಾಲೆಂಜ್ ಮಾಡಲಿ, ಪರವಾಗಿಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ಊರ ವಿಚಾರದಲ್ಲಿ ಬಂದಾಗ ತಾವೆಲ್ಲರೂ ವಿರೋಧ ಇದ್ರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕಲ್ವಾ? ನೀವು ಕೊಟ್ಟಿದ್ದಕ್ಕೆ ನಿಮ್ಮ ಕುಟುಂಬದ ದಾಖಲೆ ಇದೆ. ಯಾವುದಿದೆ ಸರ್? ಯಾವುದಿಲ್ಲ. ನಮ್ಮ ಅಪ್ಪನೂ ಇಲ್ಲೇ ಬದುಕಿರೋದು, ನಮ್ಮ ತಾತನೂ ಇಲ್ಲೇ ಬದುಕಿರೋದು, ನಮ್ಮ ಮುತ್ತಾತನೂ ಇಲ್ಲೇ ಬದುಕಿರೋದು, ನಾನು ಇಲ್ಲೇ ಬದುಕ್ತಾ ಇರೋದು. ಊರಲ್ಲಿ ಇಲ್ಲಿ ನಮ್ಮೂರವರೇ ಅಲ್ಲ, ಅವರು ಬಂಡೆ ಬೊಮ್ಮಸಂದ್ರದವ್ರು. ಅವ್ರು ಏನೋ ನಾವು ಅಲ್ಲಿ ಹೋಗ್ಬಿಟ್ರೆ ಬಿಡ್ತಾರೆ ನಮ್ಮನ್ನು? ಊರೊಳಗಡೆ ಬಿಡೋಲ್ಲ, ಹೆಜ್ಜೆ ಇಡೋಲ್ಲ. ಆದ್ದರಿಂದ ನಾನು ಅಷ್ಟನ್ನು ಅವ್ರಿಗೇನು ನಾನು ಇದು ಮಾಡಿಲ್ಲ. ಫಸ್ಟು ಅವರು ಮನವರಿಕೆ ಮಾಡ್ಕೊಂಡು ತಿಳ್ಕೊಂಡು ಅವ್ರು ಗಮನ ಕೊಟ್ಟು ಅವ್ರು ಸುಮ್ಮನೆ ಆಗ್ಬಿಟ್ರೆ ಒಳ್ಳೆಯದು. ನಾನೇನು ಅವ್ರನ್ನ ಅವ್ರು ಇಷ್ಟೋ ಸರಿ ಪ್ರಯತ್ನ ಪಟ್ಟವ್ರೆ ನಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ.
ಅರ್ಥ ಆಯ್ತಾ? ಯಾಕೆಂದರೆ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾವು ನಮ್ಮೂರನ್ನ ಉಳಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಬಿಟ್ಟರೆ ಈ ಜಾಗ ಇಂಪಾರ್ಟೆಂಟಾಗಿ ನಮಗಿರ್ಬೇಕು, ನಮ್ಮೂರಿಗೆ ಉಳಿಸ್ಬೇಕು ಅನ್ನೋದು ದೊಡ್ಡ ಹೋರಾಟ ಇದು. ಈ ನನಗೇನು ಬೇಕು ಸರ್, ನನಗೇನು ಅಷ್ಟು ನಮ್ಮ ತಂದೆಯವ್ರು ಕೊಟ್ಟವ್ರೆ, ನನಗೇನು ನಮ್ಮ ಗ್ರಾಮಕ್ಕೆ ಉಳಿಬೇಕು. ಅವ್ರು ಏನಾನು ಈ ಕಾರ್ಯಕ್ರಮಗಳಾದರೆ ಅಲ್ಲಿ ಜಾಗ ಮಾಡೋಕ್ಕೆ ಜಾಗ ಇಲ್ಲ. ಅಲ್ಲಿ ನೋಡಿದ್ದಾರಲ್ಲ ದೇವಸ್ಥಾನ ಮುಂದೆ. ಉಪಯೋಗ ಬೇಕು ಅಂತ. ಹೌದು, ಸಾರ್ವಜನಿಕ ಉಪಯೋಗಕ್ಕೋ ಮತ್ತೊಂದು ಕಾರ್ಯಕ್ರಮಗಳು ಮಾಡೋಕ್ಕೋ ಊರ ಹಬ್ಬಗಳು ಮಾಡೋದಕ್ಕೋ. ನೀವು ಊರ ಹಬ್ಬದ ಫೋಟೋಗಳು ಕೊಡ್ತೀನಿ ನಿಮಗೆ, ಇಲ್ಲಿ ಎಷ್ಟು ಕಾರ್ಯಕ್ರಮ ನಡೀತೈತೆ, ಏನು ಮಾಡ್ತೈತೆ ಅಂತಂದು. ಆ ಸಮಸ್ಯೆಗೆ ನನಗೊಬ್ಬನಿಗಾದರೆ ನನಗೇನು ದೇವ್ರು ಅಷ್ಟು ಕೊಟ್ಟವನೇ, ನಾನು ಜೀವನ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಊರಿಗೆ ನಿಜವಾಗ್ಲೂ ಭಾರಿ ತೊಂದರೆ, ಅಷ್ಟು ಪ್ರಯತ್ನ ಪಡ್ತಾ ಇರೋದು. ಇಷ್ಟು 4 ರಿಟ್ ಪಿಟಿಷನ್ಗಳು ಫೇಸ್ ಮಾಡಿದ್ದೀವಿ ಅಂದರೆ ಯಾವ ರಿಟ್ ಪಿಟಿಷನಲ್ಲಿ ನೋಡಿ ಎಲ್ಲ ಸೀನಿಯರ್ ಕೌನ್ಸಿಲ್ನ ಎಂಗೇಜ್ ಮಾಡಿರೋದು. ಯಾರು ಗ್ರಾಮ ಪಂಚಾಯತಿ ನೇಮಿಸ್ತಕ್ಕಂಥ ಅಡ್ವೊಕೇಟ್ಗಳು ನಾವು ಇಟ್ಟೇ ಇಲ್ಲ. ನಾವು ಗಲಾಟೆ ಮಾಡಿ ಸೀನಿಯರ್ ಕೌನ್ಸಿಲ್ನ ಎಂಗೇಜ್ ಮಾಡಿಸಿದ್ದೀವಿ. ಅದರಿಂದ ಇದು ಇಷ್ಟು ಗಂಟೆ ಉಳ್ಕೊಂಬಂದೈತೆ. ಈಗ ನಮ್ಮೂರಾಗಿರೋದಕ್ಕೆ ಇಷ್ಟು ಗಂಟೆ ಉಳ್ಕೊಂಬಂದಿರೋದು. ಇನ್ಯಾರ್ದು ಆಗಿದ್ರೆ ಇನ್ನೇನು ಆಗಿದ್ರೆ ಇರ್ತಾಯಿತ್ತು ಇದುವಾಗಲೇ. ಇದಕ್ಕೂ ಹಣ ತಗೊಂಡವ್ರೆ, ಅದನ್ನು ಇರ್ತೀನಿ. ಒಂದು ಸ್ವಲ್ಪ 2 ದಿವಸ ಮುಂದೆ ಬರಲಿ, ಇನ್ನೊಂದು ಸ್ವಲ್ಪ ದಿವಸ ಎಲ್ಲ ದೇವಸ್ಥಾನದ ಮುಂದೆನೇ ಎಲ್ಲ ಹೇಳ್ತೀನಿ. ಇದು ಯಾರ್ಯಾರು ಎಷ್ಟೆಷ್ಟು ತಗೊಂಡವ್ರೆ, ಏನೇನು ಮಾಡಿದ್ದಾರೆ ಅಂತ. ದಯವಿಟ್ಟು ಮಂಜುನಾಥ್ ಸರಲ್ಲಿ ಮನವಿ ಮಾಡ್ತೀನಿ, ಈ ಏನು ಅಪೀಲ್ ಇದೆಯೋ ಅದನ್ನು ದಯವಿಟ್ಟು ವಜಾ ಮಾಡಬೇಕು. ನಮ್ಮನ್ನು ಇನ್ಕ್ಲೂಡ್ ಮಾಡಿ ಅಪೀಲ್ ವಜಾ ಮಾಡ್ಬೇಕಂತ ಕೇಳ್ಕೊಳ್ತೀವಿ ಸ್ವಾಮಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.